ದೇಶದ ಸೈಬರ್ ಅಕ್ರಮಗಳನ್ನು ತಡೆಗಟ್ಟುವುದಕ್ಕೆ ಡಿಜಿಟಲ್ ಭದ್ರತೆ ಬಲಪಡಿಸುವ ನಿಟ್ಟಿನಲ್ಲಿ ರಕ್ಷಣಾ ಇಲಾಖೆ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ. ಈ ಯಶಸ್ಸಿನಲ್ಲಿ ನಮ್ಮ ಬೆಂಗಳೂರು ಮೂಲದ ಐಟಿ ಸಂಸ್ಥೆ ಮಹತ್ವದ ಪಾತ್ರ ವಹಿಸಿರುವುದು ಮತ್ತಷ್ಟು ವಿಶೇಷವಾಗಿದೆ. ಹಾಗಿದ್ರೆ ಏನದು ಸಾಧನೆ? ಬೆಂಗಳೂರಿನ ಸಂಸ್ಥೆ ಯಾವುದು ಅನ್ನೋದರ ವಿಶೇಷ ವರದಿ ಇಲ್ಲಿದೆ. ಡಿಆರ್ಡಿಒ ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಪ್ರಯೋಗ ಯಶಸ್ವಿ. ಡಿಆರ್ಡಿಒ ಮಹತ್ವದ ಮೈಲಿಗಲ್ಲಿಗೆ ಬೆಂಗಳೂರಿನ ಸಂಸ್ಥೆ ಸಹಯೋಗ. ಟ್ಯಾಗ್ ಬೀಟ್ ಲ್ಯಾಬ್ಸ್ ಸಹಯೋಗದಲ್ಲಿ ಸಂವಹನ ಜಾಲಗಳ ಭದ್ರತೆ. ಕ್ವಾಂಟಮ್ ತಂತ್ರಜ್ಞಾನದ ಮೂಲಕ ಭಾರತದ ಕಾರ್ಯತಂತ್ರದ ಸಂವಹನ ಜಾಲಗಳನ್ನು ಭವಿಷ್ಯದ ಸವಾಲುಗಳಿಗೆ ಸಜ್ಜುಗೊಳಿಸುವ ನಿಟ್ಟಿನಲ್ಲಿ ರಕ್ಷಣಾ ಇಲಾಖೆ ಮಹತ್ವದ ಮೈಲಿಗಲ್ಲು ಸಾಧಿಸಿದೆ. ರಕ್ಷಣಾ ಇಲಾಖೆಯಡಿಯ ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಡಿಆರ್ಡಿಒ ವಿಸ್ತರಿಸಬಹುದಾದ ಹಾಗೂ ಪ್ರಾಯೋಗಿಕವಾಗಿ ಅತ್ಯಂತ ಸುರಕ್ಷಿತವಾದ ಫೈಬರ್ ಆಧಾರಿತ ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ವ್ಯವಸ್ಥೆಯ ಸೇನಾ ಕ್ಷೇತ್ರ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ನಮ್ಮ ಬೆಂಗಳೂರಿನ ಐಟಿ ಕಂಪನಿ ಈ ದೇಶದ ಹೆಮ್ಮೆಯ ಯೋಜನೆಗಳಲ್ಲಿ ಮಹತ್ವದ ಪಾತ್ರ ವಹಿಸಿರುವುದು ಮತ್ತೊಂದು ವಿಶೇಷಕ್ಕೆ ಕಾರಣವಾಗಿದೆ. Today is a day of remarkable achievement, not only for us but for the entire country. What started as an idea about 6 years ago has now finally culminated into a full-fledged product, and it has passed the litmus test of military film trials. This is an important achievement and sets the tone for building scalable quantum safe networks. ಪ್ರಯೋಗಾಲಯದ ಮಟ್ಟದಲ್ಲಿ ಸಾಬೀತಾದ ಪರಿಕಲ್ಪನೆ, ಹಿಂದಿನ ಪರೀಕ್ಷೆಗಳ ಅನುಭವವನ್ನ ಆಧರಿಸಿ ಡಿಆರ್ಡಿಒ ತಂಡ ತನ್ನ ಕೈಗಾರಿಕಾ ಪಾಲುದಾರ ಬೆಂಗಳೂರಿನ ಟ್ಯಾಗ್ ಬಿಟ್ ಲ್ಯಾಬ್ಸ್ ಜೊತೆಗೆ ಈ ಸುಧಾರಿತ ವ್ಯವಸ್ಥೆಯನ್ನ ಯಶಸ್ವಿಯಾಗಿ ವಿನ್ಯಾಸಗೊಳಿಸಿ ಉತ್ಪನ್ನ ರೂಪಕ್ಕೆ ತಂದಿದೆ. ದೇಶದ ಅತ್ಯಂತ ಪ್ರಮುಖ ಸಂವಹನ ಜಾಲಗಳ ಭದ್ರತೆಯನ್ನ ಖಚಿತಪಡಿಸಿದೆ. ಈ ರಕ್ಷಣಾ ಆವಿಷ್ಕಾರವು ಆತ್ಮನಿರ್ಭರ ಭಾರತದ ಪರಿಕಲ್ಪನೆಯನ್ನೋದು ಹೆಮ್ಮೆಯ ವಿಷಯ ಕೂಡ ಆಗಿದೆ. Technology which not only stops your data from harvest, but also protects your data from any kind of computing advancements. This is an essential step towards safeguarding our digital data and ensure that we are safe against any kind of quantum threats in the future. ಈ ಸಾಧನೆಯು ದೇಶೀಯವಾಗಿ ವಿನ್ಯಾಸಗೊಳಿಸಲಾದ ದೊಡ್ಡ ಪ್ರಮಾಣದ ಬಹು ಹಾಪ್ ಕ್ವಾಂಟಮ್ ಜಾಲಗಳ ನಿರ್ಮಾಣಕ್ಕೆ ಭದ್ರ ಅಡಿಪಾಯ ಹಾಕಿದೆ. ಕ್ವಾಂಟಮ್ ಯುಗದಲ್ಲಿ ಉದಯಿಸ್ತಾ ಇರುವ ಸೈಬರ್ ಬೆದರಿಕೆಗಳಿಂದ ರಾಷ್ಟ್ರದ ಸಂವಹನ ಮೂಲಸೌಕರ್ಯವನ್ನ ನಿರಂತರವಾಗಿ ರಕ್ಷಿಸುವ ಸಾಮರ್ಥ್ಯವನ್ನ ಈ ಫೈಬರ್ ಆಧಾರಿತ ಕ್ವಾಂಟಮ್ ಕೀ ಡಿಸ್ಟ್ರಿಬ್ಯೂಷನ್ ಸಹಕಾರಿಯಾಗಲಿದೆ. ರಾಷ್ಟ್ರದ ಡಿಜಿಟಲ್ ಭದ್ರತೆ, ಸೈಬರ್ ವ್ಯವಸ್ಥೆ ಬಲಪಡಿಸಬೇಕಾದ ಅನಿವಾರ್ಯ ಸ್ಥಿತಿಯಲ್ಲಿ ರಕ್ಷಣಾ ಇಲಾಖೆ ಈ ಪ್ರಯೋಗ ಯಶಸ್ವಿಯಾಗಿರುವುದು ಆಶಾದಾಯಕವಾಗಿದ್ದು, ಬೆಂಗಳೂರು ಮೂಲದ ಐಟಿ ಸಂಸ್ಥೆ ಮಹತ್ವದ ಪಾತ್ರ ವಹಿಸಿರುವುದು ಬೆಂಗಳೂರು ಜನರ ಖುಷಿ ಇಮ್ಮಡಿಯಾಗಲು ಕಾರಣವಾಗಿದೆ. ಲಕ್ಷ್ಮೀ ನರಸಿಂಹ, ಟಿವಿ9 ಬೆಂಗಳೂರು.